ನಮ್ಮ ಸ್ನೇಹಿತರೊಬ್ರು ಈ ಸೈಬರ್ ಕ್ರೈಮ್ ಬಗ್ಗೆನೇ ಒಂದು ಕತೆ ಸಿನಿಮಾ ಮಾಡಬೇಕಾಗಿತ್ತು. ಅದು ಹೆಂಗೆ ಅಂದ್ರೆ ಅದು ನಮ್ಮ ಜೀವನದಲ್ಲಿ ನಡೀತದೆ ನನಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಅದನ್ನ ಎಲ್ಲ ರಿಸರ್ಚ್ ಮಾಡಿ ಒಬ್ರು ಸ್ಕ್ರಿಪ್ಟ್ ಮಾಡಿದ್ರು. ಇದೇ ಆರ್ ಚಂದ್ರು ಅವ್ರು ಪ್ರೊಡ್ಯೂಸ್ ಮಾಡಿ ಒಬ್ರು ಸಿನಿಮಾ ಮಾಡಬೇಕಾಗಿತ್ತು, ಗುರು ಅಂತ. ಸೊ ಅದು ಏನೇನೋ ಹೇಳಿದ್ರು, ಅವ್ರು ಕಮರ್ಷಿಯಲ್ ಕಾಂಬೋಡಿಯಲ್ಲಿ ಕೂತಿರ್ತಾರೆ, ಅಲ್ಲಿಂದ ಇದು ಮಾಡ್ತಾರೆ, ಹಾಗೆ ಹೀಗೆ ಅಂತ. ಒಂದು ಆಗಿದ್ದೇನಂದ್ರೆ ಒಂದಿನ ಬೆಳಿಗ್ಗೆ ಮಾರ್ನಿಂಗು ಏನಂದ್ರೆ ಹಿಂಗ್ ಹಿಡಿತಾರಂದ್ರೆ ಅವ್ರು ಫಸ್ಟ್ ಹೌಸ್ ವೈಫ್ಸ್ ಫೋನ್ ಮಾಡ್ತಾರೆ. ಏನೋ ಮಾಡಿಬಿಟ್ಟು ನೀವೊಂದೇನೋ ಒಂದು ಬುಕ್ ಮಾಡಿದ್ದೀರಾ ಅಂತ ಕೇಳ್ತಾರೆ, ಯಾವ್ದೋ ಒಂದು ಐಟಮ್. ಇಲ್ಲಲ್ಲ ನಾವೇನು ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ ಕಟ್ ಮಾಡ್ಬಿಡ್ತಾರೆ, ಅವ್ರು ಟೈಮೇ ವೇಸ್ಟ್ ಮಾಡಲ್ಲಂತೆ. ಹೌದು ಮಾಡಿದೀವಿ ಅನ್ಕೊಳ್ಳಿ, ಪಟ್ಟಂತ ನೋಡಿ ನಿಮ್ಮ ಮನೆ ಹುಡುಕ್ತಾ ಇದ್ದಾರೆ, ಈ ನಂಬರ್ಗೆ ಫೋನ್ ಮಾಡಿ ಅವ್ನು ಬಂದು ನಿಮ್ಮ ಮನೆ ಅಡ್ರೆಸ್ ಸಿಗ್ತಿಲ್ಲ ಅಂತ ಒಂದು ನಂಬರ್ ಬರುತ್ತೆ. ಅದರಲ್ಲಿ ಇವ್ರಿಗೆ ಗೊತ್ತಾಗಿಲ್ಲ ಹ್ಯಾಶ್ ಟ್ಯಾಗು ಸ್ಟಾರ್ ಎಲ್ಲ ಇದೆಯಲ್ಲ, ಇವ್ರು ಟ್ರೈ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಅದನ್ನ ಈ ವಾಟ್ಸಪ್ನ ಇದು ಮಾಡ್ತಾರೆ ಗೊತ್ತಾ, ಆ ಥರ ಹ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿಂದ ವಾಟ್ಸಪ್ ವರ್ಕ್ ಆಗಲ್ಲ, ಯಾರು ಫೋನ್ ಮಾಡಿದ್ರು ನಮಗೆ ಬರಲ್ಲ, ಕಾಲ್ ಫಾರ್ವರ್ಡಿಂಗ್ ಆಗ್ಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಬೇರೆಯವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ, ನನಗೆ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ನಾನು ಅರ್ಜೆಂಟ್ ದುಡ್ಡು ಕಳಿಸು ಅಂತ. ಅವ್ರು ಏನ್ ಪ್ರಾಬ್ಲಮ್ ಟ್ರೈ ಮಾಡಿದ್ರೆ ನಿಮ್ ನಂಬರ್ ಸಿಗ್ತಿರಲ್ಲ. ಅವಾಗ ಏನ್ ಅನ್ಕೊಂತಾರೆ, ಏನೋ ಪ್ರಾಬ್ಲಮ್ ಆಗಿರ್ಬೋದು, ಏನಕ್ಕೆ ಅವ್ರು ಕೇಳ್ತಾರೆ ಅಂತ ಕೆಲವರು ದುಡ್ಡು ಕಳಿಸ್ಬಿಡ್ತಾರೆ. ಸೊ ಈ ತರ ಆಗಿತ್ತು. ಇಮಿಡಿಯೇಟ್ ಆಗಿ ಏನಾಯ್ತು, ಒಬ್ರು ಅವರ ಪ್ರಿಯಾಂಕಾ ಅವ್ರ ಬ್ರದರ್ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ನಿಮ್ದು ಹ್ಯಾಕ್ ಆಗಿದೆ ಅಂತ. ಅವ್ನು ತುಂಬಾ ಸ್ಮಾರ್ಟ್ ಇದ್ದ, ನಾವು ಯಾವ್ದೋ ಗಡಿಬಿಡಿಲಿದ್ವಿ, ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಹ್ಯಾಕ್ ಆಗಿದೆ, ನೀವು ಇಮಿಡಿಯೇಟ್ ಇದು ಮಾಡಿ ಅನ್ಕೊಳ್ಳಿ, ನಾವು ಇಮಿಡಿಯೇಟ್ ಲೈವ್ ಮಾಡಿದ್ವಿ. ಸೊ ಆಮೇಲೆ ಇಮಿಡಿಯೇಟ್